ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಚುರುಕುಗೊಳ್ಳದಂತಹ ಮುಂಗಾರು, ಹಾಗಾಗಿ ಮಳೆ ಕೊರತೆಯಿಂದ 81 ಅಡಿಗೆ ಕುಸಿದಿದೆ ಕೆಆರ್ಎಸ್ ಡ್ಯಾಂ. ನೀರಿನ ಮಟ್ಟ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನಲ್ಲಿ ಈಗ ನೀರು ಕುಸಿದಿರೋ ಕಾರಣ ಅಲ್ಲಿನ ಜನರಿಗೂ ಕೂಡ ಬಹುಶಃ ತೊಂದರೆ ಆಗ್ತಾ ಇದೆ, ಇನ್ನು ಮುಂದೆ ಕೂಡ ಆಗುತ್ತೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ. ಕೆಆರ್ಎಸ್ ಖಾಲಿ, ಬೆಂಗಳೂರಿಗೆ ನೀರಿನ ಸಂಕಷ್ಟದ ಸೂಚನೆ. ಕೆಆರ್ಎಸ್ ಡ್ಯಾಂನಲ್ಲಿ ಸದ್ಯ ಇರೋದು 11.39 ಟಿಎಂಸಿ ನೀರು ಮಾತ್ರ. 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಅಲ್ಲಿದೆ, ಬಳಕೆಗೆ 6 ಟಿಎಂಸಿ ಮಾತ್ರ ಇದೆ. ಕಳೆದ ವರ್ಷ 108 ಅಡಿ ಇದ್ದ ಕೆಆರ್ಎಸ್ ಡ್ಯಾಂನಲ್ಲಿ ನೀರು ಈಗ ಕಮ್ಮಿ ಆಗಿಬಿಟ್ಟಿದೆ. ಸದ್ಯ ನೀರಿನ ಮಟ್ಟ ಕಮ್ಮಿ ಆಗಿರೋದ್ರಿಂದ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನಲ್ಲಿ ಈಗ ಒಂದು ರೀತಿ ಸಮಸ್ಯೆ ಎದುರಾಗಿಬಿಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಈಗ ಕೆಆರ್ಎಸ್ ಡ್ಯಾಂನಲ್ಲಿ ಯಾವ ರೀತಿಯಾಗಿ ನೀರು ಖಾಲಿ ಆಗಿದೆ, ಇನ್ನು ಅದರ ಟಿಎಂಸಿ ಮಟ್ಟ ಕೂಡ ಕೆಳಗಡೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ರಾಜ್ಯದಲ್ಲಿ ಮುಂಗಾರು ಪ್ರವೇಶ ಆಗಿದ್ರು ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಏನೋ ಮುಂಗಾರು ಪ್ರಾರಂಭವಾಗಲು ವಿಳಂಬ ಆಗ್ತಾ ಇದ್ರೆ, ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಈಗ ನೀರಿಲ್ಲದೆ ಬರಿದಾಗ್ತಾ ಇರುವಂಥದ್ದು. ಈಗ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂಥ ಕೆಆರ್ಎಸ್ ಅಣೆಕಟ್ಟೆಯ ದೃಶ್ಯಾವಳಿಗಳನ್ನು ನೀವು ನೋಡ್ಬೋದು. ಏನಂತಂದ್ರೆ ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗದೇ ಇರುವ ಕಾರಣ, ಏನು ಮುಂಗಾರು ಪ್ರಾರಂಭ ಆಗದೇ ಇರೋ ಕಾರಣ ಏನು ಕೆಆರ್ಎಸ್ ಅಣೆಕಟ್ಟೆ ಈಗ ಬರಿದಾದಂತೆ ಕಾಣ್ತಾ ಇರುವಂಥದ್ದು. ಹೇಳಿ ಕೇಳಿ ಇದನ್ನ ಕೃಷ್ಣರಾಜ ಸಾಗರ ಅಂತೇಳಿ ಕರೀತಿದ್ದಂಥ ಈಗ ಸಾಗರ ಸಂಪೂರ್ಣವಾಗಿ ಬರದಾಗಿರುವಂಥದ್ದನ್ನ ನೋಡ್ಬೋದಾಗಿದೆ. ಮತ್ತು ಇಲ್ಲಿ ಏನು 107 ಗೇಟ್ಗಳಿದ್ದು ಈಗ ಎಲ್ಲ ಗೇಟ್ಗಳು ಕೂಡ ಖಾಲಿಯಾಗಿ ಕಾಣ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ಬೋದು. ಈಗ ನೀವು ನೋಡ್ತಾ ಇರುವಂಥ ದೃಶ್ಯದಲ್ಲಿ ಏನು 103 ನಂತರದ ಗೇಟ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಎಲ್ಲವೂ ಕೂಡ ಬರಿದಾಗಿ ಖಾಲಿ ಬಂಡೆಗಳು ಕಾಣ್ತಿರುವಂಥದ್ದು, ನೀರಿಲ್ಲದೆ ಬಣಗುಡುತ್ತಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯನ್ನು ನೀವು ನೋಡ್ತಾ ಇರುವಂಥದ್ದು. ಏನು ರಾಜ್ಯದಲ್ಲಿ ಮುಂಗಾರು ಕೈ ಕೊಟ್ಟಿರುವ ಕಾರಣ ಈಗ ರಾಜ್ಯದ ಜನಕ್ಕೆ ಇದೊಂದು ಕುಡಿಯೋ ನೀರಿನ ಮತ್ತು ವ್ಯವಸಾಯಕ್ಕೆ ವರದಾನವಾಗಿದ್ದಂಥ ಅಣೆಕಟ್ಟು ಈಗ ಸಂಪೂರ್ಣವಾಗಿ ಬರದಾದಂತೆ ಕಾಣ್ತಾ ಇರೋದು. ಪ್ರಸ್ತುತವಾಗಿ 81 ಅಡಿ ಅಷ್ಟೇ ಮಾತ್ರ ಕೆಆರ್ಎಸ್ ಜಲಾನಯನ ಪ್ರದೇಶದಲ್ಲಿ ನೀರಿರುವಂಥದ್ದು. ಏನು ಜೂನ್ ತಿಂಗಳಲ್ಲಿ ತಮಿಳುನಾಡಿಗೂ ಕೂಡ 9 ಟಿಎಂಸಿ ನೀರನ್ನು ಕೊಡಬೇಕು, ಅದು ಕೂಡ ರಾಜ್ಯ ಸರ್ಕಾರಕ್ಕೆ ಈಗ ಕಗ್ಗಂಟಾಗುವ ಪರಿಸ್ಥಿತಿ ಎದುರಾಗುವಂಥದ್ದು. ಯಾಕೆಂತಂದರೆ ವಾಡಿಕೆಯಂತೆ ಅವ್ರಿಗೂ ಕೂಡ ನೀರನ್ನು ಕೊಡಬೇಕಾಗುತ್ತೆ. ಸದ್ಯದ ಜಲಾಶಯದಲ್ಲಿ ಈಗ ಏನು 11 ಟಿಎಂಸಿ ನೀರು ಶೇಖರಣೆ ಆಗಿದೆ. ಇದರಲ್ಲಿ 5 ರಿಂದ 6 ಟಿಎಂಸಿ ಡೆಡ್ ಸ್ಟೋರೇಜ್, ಅಂದರೆ ಆ ನೀರನ್ನು ಬಳಕೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಡ್ಯಾಮ್ನ ಸೇಫ್ಟಿಯಿಂದಾಗಿ ಆ ಒಂದು ನೀರನ್ನು ಅದೇ ರೀತಿ ಸ್ಟೋರೇಜ್ನಾಗಿ ಇಡಬೇಕಾಗುತ್ತೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗೇನು 107 ಅಡಿ 107ನ ಗೇಟ್ ಏನು ನೋಡ್ತಾ ಇದ್ದೀರಾ, ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದು 80+ ಗೇಟು. ಆ ಒಂದು ಗೇಟ್ನಲ್ಲಿ ಈಗ ನೀರು ಹೋಗ್ತಾ ಇರುವಂಥದ್ದು. ಜೊತೆಗೆ ಈಗ ರೈತರಿಗೆ ಬೆಳಗ್ಗೆ ನೀರಿಲ್ಲದ ಸಂಕಷ್ಟ ಎದುರಾದರೆ ಮಹಾನಗರಗಳಿಗೆ ಪೂರೈಕೆ ಮಾಡ್ತಿದ್ದಂತಹ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಪೂರೈಕೆ ಮಾಡ್ತಿದ್ದ ಅದಕ್ಕೂ ಕೂಡ ಕಗ್ಗಂಟಾಗುವಂಥ ಸಂಕಷ್ಟ ಎದುರಾಗುವಂಥ ಪರಿಸ್ಥಿತಿ ತಂದಿರುವಂಥದ್ದು. ಜೊತೆಗೆ ತಮಿಳುನಾಡಿಗೂ ಕೂಡ ನೀರು ಬಿಡಬೇಕಾದಂಥ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಈಗ ನೀರಿನ ಮಟ್ಟ ಕುಸಿತಾ ಇರೋದ್ರಿಂದ ರಾಜ್ಯದಲ್ಲಿ ಅಂದರೆ ಮಹಾನಗರಗಳಿಗೆ ನೀರಿಲ್ಲದೆ ನೀರಿನ ಕೊರತೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ನೀರನ್ನ ಬಳಕೆ ಮಾಡಬೇಕು. ಜೊತೆಗೆ ಮುಂಗಾರು ಪ್ರಾರಂಭವಾದರೆ ಮಾತ್ರ ಕೆಆರ್ಎಸ್ ಅಣೆಕಟ್ಟೆ ತುಂಬುವಂಥದ್ದು. ಪ್ರವೀಣ್ ಕುಮಾರ್ ಜಿಟಿ, ಕೆಆರ್ಎಸ್.